ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಪ್ರಪಂಚ. ಇವತ್ತಿನ ವ್ಲಾಗ್ ಬಂದು ನಾವು ಈಗ ನಮ್ಮ ಮನೆಗೆ ಹೋಗಬೇಕು. ಸುಮಾರು ಒಂದು 4:30 ಅಷ್ಟೊತ್ತಾಯ್ತು. ಈಗ 4:30-5 ಗಂಟೆಗೆಲ್ಲ ಹೊರಟ್ರು ನಾವು. ನನ್ನ ಗಂಡನ ಮನೆಗೆ ಹೋಗ್ತಿದ್ದೆ. ಬನ್ನಿ ನಿಮಗೂ ನನ್ನ ಮನೆ ಹೆಂಗದೆ ತೋರಿಸ್ದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ತುಂಬ ದಿನ ಇಲ್ಲೇ ಇದ್ನಲ್ಲ, ಸ್ವಲ್ಪ ಬೇಜಾರ ಆಗ್ತಾ ಇದೆ. ನಾನು ಹೋಗಿದ್ದೆ ಒಂದ್ಸಲಿ ಗಂಡನ ಮನೆಗೆ, ಈಗ ಮತ್ತೆ ಹೋಗ್ತಾವನೆ. ಮಗ ಮನೆಗೆ ಹೋಗ್ಬಾ. ಸರಿ ಹಾಂ ಬನ್ನಿ. ಹೋಗೋಕ್ಕೆ ಮತ್ತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರು. ಪುಟ್ಟನೂ ಕೂಡ ರೆಡಿ ಮಾಡಿಟ್ಟಿದ್ದೆ. ನಮ್ಮ ಜೊತೆ ಪದ್ಮಮ್ಮ ಮತ್ತು ಅಮ್ಮ ಬಿಡೋಕ್ಕೆ ಬರ್ತಿದ್ರು. ನಮ್ಮ ಪುಟಾಣಿ 4 ತಿಂಗಳಿದ್ದಾಗ ಹೋಗಿದ್ದ. ಈಗ ಇವನಿಗೆ 6.5 ತಿಂಗಳು. ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದ. ನೀನು ರೆಡಿ ಆಗಿದ್ಲ, ಹಾಗೆ ರಿಕ್ಷಾ ಬರ್ತದೆ ಅಂತ ಹೇಳಿ ನಾವೆಲ್ಲ ಕಾಯ್ತಾ ಇದ್ರು. ಹಾಗೆ ರಿಕ್ಷಾ ಬಂತು, ಹೊರಡ್ತಿತ್ತು. ಈ ಮನೇನ ಸ್ವಲ್ಪ ದಿನಕ್ಕಾಗಿ ಮಿಸ್ ಮಾಡ್ಕೊಳ್ತೆ ನಾನು. ಮನೆ ಅಂತ ದೂರ ಇಲ್ಲ. ನಾ ಇರುತ್ತಾರ ಮಕ್ಕಳಲ್ಲಿ ನನ್ನ ಗಂಡನ ಮನೆ ಇರೋದು ಮಾಡ್ತಿದ್ರಲ್ಲಿ. ಈ ಬಸ್ತಿ ದಾಟ್ಕ ಮಾಡಿದ್ಲು ಹೋದರೆ ಬಂದೇ ಬಿಡ್ತು. ನನ್ನ ಗಂಡನ ಮನೇಲಿ ಅತ್ತೆ ಮಾವ ನನ್ನ ಗಂಡ ಆಗಲಿ ಯಾರೂ ಕೂಡ ಪ್ರೆಷರ್ ಹಾಕೋದಿಲ್ಲ. ನೀನು ಗಂಡನ ಮನೆಯಲ್ಲೇ ಇರಬೇಕು, ಇಷ್ಟು ದಿನ ಆಯ್ತಲ್ಲ, ಆ ಥರ ಎಲ್ಲ ಪ್ರೆಷರ್ ಹಾಕೋದಿಲ್ಲ. ನಾವೇ ತುಂಬ ದಿನ ಆಯ್ತಲ್ಲ, ಮತ್ತು ಮಾವನ ಮದುವೆ ಬೇರೆ ಬಂತು, ಮತ್ತು ತುಂಬ ದಿನ ಇಲ್ಲೇ ಇದ್ದಂಗೆ ಆಗ್ತದೆ. ಮಕ್ಕಳಿಗೂ ಕೂಡ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಹೋಗ್ತಿದ್ದೆ. ಅವರು ಅರ್ಥ ಮಾಡ್ಕೊಳ್ತರು. ಅಪ್ಪನ ಮನೇಲಿದ್ದರೂ ಕೂಡ ಎಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಇರಿ, ನೀವು ಖುಷಿಯಾಗಿರಿ ಅಂತಲೇ ಹೇಳೋದು ನಮ್ಮ ಮನೇಲಿ. ಹಾಗಂತೇಳಿ ನಾವು ಮನೆಗೆ ಬರದೇ ಇರೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ಮೊಮ್ಮಕ್ಕಳು ಅಂತೇಳಿ ಆಸೆ ಇರ್ತದಲ್ಲ, ಮೊಮ್ಮಕ್ಕಳ ಜೊತೆ ಆಡಬೇಕಂತೆಲ್ಲ ಹೇಳಿ ಅದಕ್ಕೆ ಬರೋದು. ಒಂದು ಸ್ವಲ್ಪ ದಿನ ಇದ್ಕ ಮತ್ತು ಮನೆಗೆ ಹೋಗ್ತೇನೆ. ನಿಮ್ಮ ಮದುವೆ ಕೆಲಸ ಎಲ್ಲ ಶುರು ಆಗ್ತದೆ ಮಾವಂದು. ಹಾಗೆ ತುಂಬ ದಿನ ಆದಮೇಲೆ ಊರಿಗೆ ಬರ್ತಾವನೆ. ಒಂಥರ ಖುಷಿನೇ ನನಗೆ. ಇಲ್ಲೆಲ್ಲ ಬದಲಾವಣೆ ಆಗಿಬಿಟ್ಟದೆ, ಫುಲ್ ಚೇಂಜ್ ಆದಂಗೆ ಅನಿಸ್ತಿತ್ತು. ಹಾಗೆ ನಾವು ಬಂದು ಇಳಿದ್ರೆ ನಮ್ಮನೆ ಒಪ್ಪಿ ನೋಡಿ, ನಾವು ಒಬ್ರಿಗೆ ಬರೋದಾದ್ರೂ ನಮ್ಮನ್ನು ನೆನ್ಪಿಟ್ಕೊಂಡಾನೆ, ಕರಿಕ್ ಬಂದಾನೆ. ಈ ಅಂಗನವಾಡಿ ಶಾಲೆ ಪಕ್ಕದಲ್ಲೇ ಇರೋದು ನನ್ನ ಮನೆ. ನಮ್ಮ ದನಿಗಂತೂ ಸಖತ್ ಖುಷಿಯಾಗಿತ್ತು ಮನೆಗೆ ಬಂದು. ಅವಳು ಪಪ್ಪನ ಜೊತೆ ಯಾವಾಗೂ ಬರ್ತಿರ್ತಿದ್ಲು. ಪಪ್ಪ ಊರಿಗೆ ಬಂದಂಗೆ ಎಲ್ಲವ. ಅವಳಿಗೆ ಆಟಾಡೋಕೆ ಅಣ್ಣ ಸಿಕ್ಕನಲ್ಲ, ಅಣ್ಣ ಖುಷಿಯಾಗಿ ಹೋಗೋದೆ. ಇವ್ರು ನನ್ನ ಅತ್ತೆ ಅಮ್ಮ ಮೊಮ್ಮಗನಿಗೆ ಕೆಂಪು ನೀರು ಮಾಡಿ ದೃಷ್ಟಿ ತೆಗೀತಿದ್ರು. ಇವ ದಕ್ಷು ನನ್ನ ಅತ್ತಿಗೆ ಮಗ. ನಾನಂದ್ರೆ ಆಯ್ತು ಇವನಿಗೆ. ಹಂಗೆ ಇವ್ರು ನನ್ನ ಮಾವ. ನಮ್ಮ ಪುಟ್ಟಣ್ಣ ಮನೆಯೆಲ್ಲ ನೋಡ್ಕೊಳ್ತಾವನೆ. ಇದೆಲ್ಲಿ ಬಂದೆ ನಾನು ಅಂತ ಹೇಳ್ಕೊಂಡು. ಹಂಗೆ ಸಂಜೆ ಆಯ್ತಲ್ಲ, ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಮತ್ತೆ ಮನೆಗೆ ಹೋಗ್ತಿದ್ರು ಪದ್ಮಮ್ಮ ಮತ್ತು ಅಮ್ಮ. ಹಂಗೆ ಮಗ ಹುಷಾರು, ಮಗಳು ಹುಷಾರು ಅಂತಲೇ ಹೇಳ್ತೋಯ್ತು ಅಮ್ಮ. ಹೆಣ್ಮಕ್ಳು ಹಾಗೆ ಅಲ್ಲ, ನಾವು ತಾಯಿ ಆದ್ರೂ ನಮ್ಗೆ ನಮ್ಮ ತಾಯಿ ಅನ್ನೋದು ಅವಶ್ಯಕತೆ ಅನಿಸ್ತದೆ. ಹಾಗೆ ದನಿನೂ ಅವ್ರು ಹೋಗ್ಬೇಕಾದ್ರೆ ಬೆನ್ನಿಡಿದ್ಲು, ಅಮ್ಮ ನಾನು ಬರ್ತೆ ಅಂತ ಹೇಳಿ. ಹಾಗೆ ಅತ್ತೆನೋಳು ಹಿಡ್ಕೊಂಡ್ರು, ಸಮಾಧಾನ ಮಾಡಿದ್ರು. ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ನನ್ನ ಹೊಸ ಬ್ಲಾಗ್ ಜೊತೆ ನಿಮಗೆಲ್ಲರಿಗೂ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್. ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.